Yeah, very good morning to all of you. This is a very important part, that is objectives of financial management. What are the objectives? Financial management ಮಾಡುವಂತ objectives ಯಾವುದು ಅಂತ ನಾವು ನೋಡಿದಾಗ ಏನ್ ಬರುತ್ತೆ ಅಂದ್ರೆ the objectives are categorized into two parts. Main objectives ಅಂತ ಬರುತ್ತೆ, ಆಮೇಲೆ ಸಬ್ಸಿಡಿಯರಿ ಸೆಕೆಂಡರಿ objectives ಅಂತಾನು ನಾವು ಹೇಳ್ಬೋದು. ಓಕೆ, ಸೊ ವಾಟ್ ಆರ್ ದ ಮೇನ್ objectives ಅಂದಾಗ ಎರಡು ಮೇನ್ objectives ಬರುತ್ತೆ. ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ದ ಅದರ್ ಒನ್ ಇಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ರೈಟ್? ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡುವ ಉದ್ದೇಶ ಏನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಉದ್ದೇಶಗಳು ಯಾವುದು ಅಂತ ಅಂದಾಗ ಇದು ನಾವು ಈ ಉದ್ದೇಶಗಳನ್ನ ಒಳಗೊಂಡಿದೆ. ಯಾವ್ಯಾವ ಹೇಳ್ರಿ? ಫಸ್ಟ್, objectives are categorized into two parts. One is basic objectives and another one is other objectives anta helbodu. Secondary objectives you can say, or subsidiary objectives antanu helbodu. Okay, so hege ಹೇಳಿದಾಗ ನಮ್ಗೆ ಏನಾಗತ್ರಿ, ನಾವು ಕಲಿಬೇಕಾದಾಗ ಫಸ್ಟ್ ಮೇನ್ ಆಬ್ಜೆಕ್ಟಿವ್ಸ್ ಅಂತ ಕಲಿಯಕ್ ಹೋಗ್ತೀವಿ. ಯಾವ್ಯಾವ್ದು ಮೇನ್ ಆಬ್ಜೆಕ್ಟಿವ್ಸ್ ಅಥವಾ ಬೇಸಿಕ್ ಆಬ್ಜೆಕ್ಟಿವ್ಸ್? ಈ ಮೇನ್ ಅರೇ ಅನ್ರಿ, ಬೇಸಿಕ್ ಅರೇ ಅನ್ರಿ, ಇಲ್ಲಿ ಅದರ್ ಆಬ್ಜೆಕ್ಟಿವ್ಸ್ ಅರೇ ಅನ್ರಿ, ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಅರೇ ಅನ್ರಿ, ಸಬ್ಸಿಡಿಯರಿ ಆಬ್ಜೆಕ್ಟಿವ್ಸ್ ಅರೇ ಅನ್ರಿ. ಓಕೆ, ಸೊ ಫಸ್ಟ್ ನಾವು ಫೋಕಸ್ ಮಾಡೋಣ ಮೇನ್ ಆಬ್ಜೆಕ್ಟಿವ್ಸ್ ಅಂತ. ನೋಡ್ರಿ, whenever a person starts his business, right, or a company form of organization you are going to establish, the main objective of that itself is profit maximization. ಯಾಕೆ ಹೇಳ್ರಿ? ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡ್ಲಿಕ್ಕೆ ಅಂತಾನೆ ನಾವು ಬಿಸ್ನೆಸ್ ನ ಹಾಕ್ತಾ ಇರ್ತೀವಿ, ಅಥವಾ ಪ್ರಾಫಿಟ್ ಗಳಿಸ್ಬೇಕು. ದ ಮೇನ್ ಏಮ್ ಆಫ್ ದ ಆರ್ಗನೈಸೇಷನ್ ಇಟ್ ಸೆಲ್ಫ್ ಇಸ್ ಟು ಅರ್ನ್ ಪ್ರಾಫಿಟ್, ರೈಟ್? ಸೊ ಎವ್ರಿ ಇಯರ್ ಒಂದೇ ಟೈಪ್ ಆಫ್ ಪ್ರಾಫಿಟ್ ಅಲ್ಲ, ಎವ್ರಿ ಇಯರ್ ನಮ್ಗೆ ಹೆಚ್ಚಾಗ್ತಾ ಹೋಗ್ಬೇಕು ಅನ್ನುವಂತ ಇಂಟೆನ್ಷನ್ ಕೂಡ ಇರುತ್ತೆ. ಸೊ ಪ್ರಾಫಿಟ್ ಅರ್ನಿಂಗ್ ಇಸ್ ದ ಮೇನ್ ಏಮ್ ಆಫ್ ಎವ್ರಿ ಬಿಸ್ನೆಸ್ ಆಕ್ಟಿವಿಟಿ. ಅ ಬಿಸ್ನೆಸ್ ಬೀಯಿಂಗ್ ಅನ್ ಎಕಾನಮಿಕ್ ಇನ್ಸ್ಟಿಟ್ಯೂಷನ್, ಯಾಕಂದ್ರೆ ನಾವ್ ಹೇಳ್ತೀವಲ್ಲ, ಸ್ಟಾರ್ಟ್ ಮಾಡೋ ಉದ್ದೇಶನೇ ಏನಪ್ಪಾ ಬಿಸ್ನೆಸ್ ಅಂತಂದ್ರೆ ಪ್ರಾಫಿಟ್ ಅನ್ನ ಗಳಿಸೋಗೋಸ್ಕರನೇ ಮಾಡ್ತೀವಿ, ಹೌದಾ? ಅದಕ್ಕೆ ಆಬ್ವಿಯಸ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬಿಕಮ್ಸ್ ದ ಮೇನ್ ಆಬ್ಜೆಕ್ಟಿವ್, ಹೌದಾ? ಆದ್ರೆ ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳೋದೇ ಬೇರೆ. ನಾವು ಫಸ್ಟ್ ಇದಕ್ಕೆ ಫೋಕಸ್ ಮಾಡಲ್ಲ ರೀ, ಏನ್ ಮಾಡ್ತೀವಿ? ವೆಲ್ತ್ ಮ್ಯಾಕ್ಸಿಮೈಸೇಷನ್ ಗೆ ಫೋಕಸ್ ಮಾಡ್ತೀವಿ. ಟು ಮ್ಯಾಕ್ಸಿಮೈಸ್ ದ ವೆಲ್ತ್ ಆಫ್ ದ ಆರ್ಗನೈಸೇಷನ್, ಆಟೋಮೆಟಿಕಲಿ ಕಂಪನಿ ಹ್ಯಾಸ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಆಲ್ಸೋ. ಓಕೆ, ಸೊ ಹಿಂಗೆ ಏನಪ್ಪಾ ಇದು ಎಲ್ಲ ನೋಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ಲೆಟ್ ಮಿ ಗೋ ಟು ದ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ ಬರುತ್ತೆ. ಏನಂತ ನಾನು ಈಗಲೇ ಹೇಳಿದಲ್ಲ, ಏನು? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇನ್ಲಿ ಫೋಕಸಸ್ ನಾಟ್ ಆನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬಟ್ ಆನ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಎದ್ರ ಮೇಲೆ ಹೇಳ್ರಿ? ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮೇಲೆ ಎಂಫಸೈಸಸ್ ಜಾಸ್ತಿ ಮಾಡುತ್ತೆ, ಆದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೇಲೆ ಬಹಳ ಉದ್ದೇಶನ ಇಟ್ಕೊಳ್ಳಲ್ಲ, ಅಥವಾ ಅದೇ ಮೇನ್ ಅಂತ ಹೇಳಲ್ಲ. ಯಾರು? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಇದೇನ್ ಫೋಕಸ್ ಮಾಡತ್ರಿ? ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮೇಲೆ. ಆದ್ರೆ ನೀವುಗಳು ಅಥವಾ ಜನರಲ್ ಆಗಿ ಎಲ್ಲರೂ ಹೇಳೋದೇನು ಅಂದ್ರೆ ಮೇನ್ ಆಬ್ಜೆಕ್ಟಿವ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇರ್ಬೇಕು. ಯಾಕೆ ಅಂತಂದಾಗ ಆರ್ಗ್ಯುಮೆಂಟ್ ಇನ್ ಫೇವರ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬರುತ್ತ್ರಿ. ಏನಂತಂದ್ರೆ ನೋ ಬಿಸ್ನೆಸ್ ಸರ್ವೈವ್ಸ್ ವಿದೌಟ್ ಪ್ರಾಫಿಟ್. ಎಲ್ಲರಿಗೂ ಗೊತ್ತು, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇದೆ, ಕಂಪನಿ ಫಾರ್ಮ್ ಇರ್ಬೋದು, ದೊಡ್ಡದಿರ್ಬೋದು, ಸಣ್ಣದಿರ್ಬೋದು, ರೈಟ್? ಸೊ ವೆನ್ ವಿ ಸ್ಟಾರ್ಟ್ ಅ ಬಿಸ್ನೆಸ್, to run this business successfully, we have to earn profit for survival question itself, right? So either question sustainability irbodu, continuity irbodu, ella edr mele depend agutte, ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ? ಸೊ ಅದಕ್ಕೆ ಯಾವ ಬಿಸ್ನೆಸ್ ಕೂಡ ಪ್ರಾಫಿಟ್ ಇಲ್ಲ ಅಂತಂದ್ರೆ ಅದು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಇಲ್ಲಿ ಮೇನ್ ಏನ್ ಬರತ್ರಿ? ನೋ ಬಿಸ್ನೆಸ್ ಸರ್ವೈವ್ಸ್ ವಿದೌಟ್ ಪ್ರಾಫಿಟ್. ಅಂದ್ರೆ ಪ್ರಾಫಿಟ್ ಇರಬೇಕಾ, ಹೌದಾ? ಸೊ ಪ್ರಾಫಿಟ್ ಇಸ್ ದ ಪ್ಯಾರಾಮೀಟರ್ ಆಫ್ ಪರ್ಫಾರ್ಮೆನ್ಸ್. ನೀವು ಹೇಗೆ ಹೇಳ್ತೀರಿ? ಹೌ ದ ಕಂಪನಿ ಇಸ್ ಡೂಯಿಂಗ್ ಇಟ್ಸ್ ಬಿಸ್ನೆಸ್, ವಾಟ್ ಅಬೌಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಆರ್ಗನೈಸೇಷನ್ ಅಂದ ಕೂಡಲೇ ವಿ ಲುಕ್ ಆಟ್ ಪ್ರಾಫಿಟ್ಸ್, ರೈಟ್? ಸೊ ಪ್ರಾಫಿಟ್ ಇಲ್ಲ ಅಂತಂದ್ರೆ ನಮ್ಗೇನು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಪ್ರಾಫಿಟ್ ಬೇಸ್ ನ ಇಟ್ಕೊಂಡೆ ನಾವೇನ್ ಮಾಡ್ತೀವಿ? ವಿ ಮೆಜರ್ ದ ಪರ್ಫಾರ್ಮೆನ್ಸ್ ಆಫ್ an organization also. That's why profit maximization is important, and accumulated profits enable a business to face risks also, right? So risky position alli, company is in danger position, emergency nalli athwa eno idre accumulated profit irutte nodri. Every year company earns a profit. Out of the profit it keeps aside, sets aside certain amount, certain percentage of the profit as reserves, right? So reserves again ನಾವೇನಂತ ಹೇಳ್ತೀವಿ? ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ನಮ್ಮ ಹತ್ರನೇ ರಿಟೈನ್ ಮಾಡ್ಕೊಂಡಿರ್ತೀವಿ, ಬಿಸ್ನೆಸ್ ಹತ್ರನೇ ಅದನ್ನ ಇಟ್ಕೊಂಡಿರ್ತೀವಿ. ಸೊ ಆ ಅಕ್ಯುಮುಲೇಟೆಡ್ ಪ್ರಾಫಿಟ್ ಇರೋದ್ರಿಂದ ಯಾವಾಗ ಬಿಸ್ನೆಸ್ ರಿಸ್ಕ್ ಫೇಸ್ ಮಾಡುತ್ತಲ್ಲ, ರಿಸ್ಕ್ ಬರುತ್ತಲ್ಲ, ಬಿಸ್ನೆಸ್ಗೆ ಡೇಂಜರ್ ಪೊಸಿಷನ್ ಬರುತ್ತಲ್ಲ, ಆ ಟೈಮ್ಲಿ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅದನ್ನ ಕೈ ಎತ್ತಿ ಹಿಡಿತದೆ. ಓಕೆ, ಸೊ ಅದಕ್ಕೆ ನಮ್ಗೆ ಪ್ರಾಫಿಟ್ ಗಳಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಫಿಟ್ಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ಫೈನಾನ್ಸ್ ಫಾರ್ ಗ್ರೋತ್ ಆಲ್ಸೋ. ಇಫ್ ಯು ವುಡ್ ಲೈಕ್ ಟು diversify the business, if you want to expand your business, right? ಸೊ ಕಂಪನಿನ ಬಿಸ್ನೆಸ್ ನಾವು ಎಕ್ಸ್ಪಾಂಡ್ ಮಾಡ್ಬೇಕಂತೀವಿ, ಡೈವರ್ಸಿಫೈ ಮಾಡ್ಬೇಕಂತೀವಿ, ಅವಾಗ ನಮ್ಗೆ ಏನ್ರಿ ಸಪೋರ್ಟ್?
ಕಂಪನಿ ಪ್ರಾಫಿಟ್ ಚೆನ್ನಾಗಿತ್ತು, ಕಂಪನಿದ ರಿಸರ್ವ್ಸ್ ಎಲ್ಲ ಚೆನ್ನಾಗಿತ್ತು, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಎಲ್ಲ ಜಾಸ್ತಿ ಇತ್ತು ಅಂದ್ರೆ ಅದೇ ಒಂದು ಸ್ಟ್ರೆಂಗ್ತ್ ಕಂಪನಿಗೆ, ಏನು ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಡೈವರ್ಸಿಫೈ ಮಾಡ್ಲಿಕ್ಕೆ ಆಗ್ಲಿ. ಅದಕ್ಕೆ ದ ಪ್ರಾಫಿಟ್ಸ್ ಆರ್ ದ ಮೇನ್ ಸೋರ್ಸ್ ಆಫ್ ಫೈನಾನ್ಸ್ ಫಾರ್ ಗ್ರೋತ್. ಸೊ ಕಂಪನಿದು ಗ್ರೋತ್ ಆಗ್ಲಿಕ್ಕೆ, ಮತ್ತೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಮಾಡರ್ನೈಸ್ ಮಾಡ್ಲಿಕ್ಕೆ, ರೈಟ್. ಸೊ ಏನೇ ಮಾಡ್ಲಿಕ್ಕೂ ನಮ್ಗೆ ಹಣ ಬೇಕಾಗುತ್ತೆ, ಅಂದ್ರೆ ನಮ್ಮದೇ ಆದಂತ ಉಳಿಸ್ಕೊಂಡಿರುವಂತ ಪ್ರಾಫಿಟ್ ಬೇಕಾಗುತ್ತೆ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಲ್ಸೋ ಮ್ಯಾಕ್ಸಿಮೈಸಸ್ ಸೋಶಿಯೋ ಎಕಾನಮಿಕ್ ವೆಲ್ಫೇರ್, ರೈಟ್. ಸೊ ಸೋಶಿಯೋ ಎಕಾನಮಿಕ್ ವೆಲ್ಫೇರ್ ನ ಮಾಡ್ಬೇಕಾದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಲ್ಲ. ಸೊ ಯಾವುದೇ ಸೊಸೈಟಿದು ಒಂದು ಬ್ಯಾಕ್ವರ್ಡ್ ಏರಿಯಾನ ಅಥವಾ ಏರಿಯಾ ಆಫ್ ಡೊಮೈನ್ ಅನ್ನ ನಾವು ತಗೊಂಡಾಗ ಅದನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಎಲ್ಲ ಕಂಪನಿಗಳು ತಮ್ಮದೇ ಆದಂತ ಪಾರ್ಟ್ ಆಫ್ ದ ಪ್ರಾಫಿಟ್ ಅನ್ನ ಉಪಯೋಗ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಸೋಶಿಯೋ ಎಕಾನಮಿಕ್ ವೆಲ್ಫೇರ್ ನ ಮಾಡಕ್ಕೆ ಮುಂದೆ ಹೋಗ್ತಾರೆ. ಓಕೆ, ಸೊ ಇವೆಲ್ಲ ಏನ್ರಿ ಅಂದ್ರೆ ಇನ್ ಫೇವರ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗುತ್ತೆ. ಓಕೆ, ಸೊ ಭೀಮವ್ವ, ಡೋಂಟ್ ಅನೋಟೇಟ್. ನೆಕ್ಸ್ಟ್ ಬಂತು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಂಟಿನ್ಯೂಟಿ. ಏನು ಅಂದ್ರೆ ಇಟ್ ಕವರ್ಸ್ ಕಾಸ್ ಅಂಡ್ ಪ್ರೊವೈಡ್ ಫಂಡ್ಸ್ ಫಾರ್ ಗ್ರೋತ್. ಸೊ ಎಲ್ಲಾ ಖರ್ಚನ್ನ ನಿಭಾಯಿಸ್ಕೊಂಡು ಮುಂದೆ ನಮ್ಗೆ ಏನಕ್ಕಾದ್ರೂ ಬೇಕು, ಫಂಡ್ ನ ಗ್ರೋತ್ ಮಾಡ್ಲಿಕ್ಕೆ ಬೇಕು ಅಂದಾಗ ಪ್ರಾಫಿಟ್ ಇದ್ರೆ ಮಾತ್ರ ಸಾಧ್ಯ. ಪ್ರಾಫಿಟ್ ಈಸ್ ದ ಮೆಜರ್ ಆಫ್ ಎಫಿಷಿಯನ್ಸಿ ಆಲ್ಸೋ, ರೈಟ್. ಸೊ ನಮ್ದು ಬ್ಯಾರೋಮೀಟರ್ ಅಂತ ಆಗ್ಲೇ ಹೇಳಿದೆ ಅಲ್ಲ, ನಮ್ಮ ಎಫಿಷಿಯನ್ಸಿ, ನಮ್ಮ ಪರ್ಫಾರ್ಮೆನ್ಸ್, ನಮ್ಮ ಕಂಪನಿದು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಬೇಕು ಅಂತಂದ್ರೆ ಪ್ರಾಫಿಟ್ ಶುಡ್ ಬಿ ಮೋರ್ ಅಂಡ್ ಮೋರ್ ಎವ್ರಿ ಇಯರ್. Growing profit should be there, okay, and helps an organization to face the market fluctuations, risky positions irbodu, market fluctuations irbodu, ಏನೇ ಇದ್ರೂ ಕೂಡ funds, owned funds, that is in the form of profit. If the company is having sufficient profit, then it enables the company to face market fluctuations, risky positions, etc. Okay, so ಇದೆಲ್ಲ ಬೇಕೇ ಬೇಕು. ಅಲ್ಟಿಮೇಟ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರಾಫಿಟ್ ಇಲ್ಲ ಅಂದ್ರೆ ಕಂಪನಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಓಕೆ, ಪ್ರಾಫಿಟ್ಸ್ ಪ್ರೊವೈಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ರಿಸ್ಕ್ ಕನ್ಸಿಡರ್ಡ್ ಆಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಮೆಜರ್ ಆಫ್ ದ ಫರ್ಮ್ಸ್ ಪರ್ಫಾರ್ಮೆನ್ಸ್, ಎಟ್ಸೆಟ್ರಾ. ಓಕೆ, ಸೊ ನಾವು ನೆಕ್ಸ್ಟ್ ಇನ್ನ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಸ್ ಇರುತ್ತಲ್ಲ, ಅದು ಇನ್ ಫೇವರ್. ಇಷ್ಟೊತ್ನವರೆಗೂ ನಾವು ಯಾಕೆ ಬೇಕು, ಏನ್ ಬೇಕಂತ ಮಾಡಿದ್ವಿ, ಇದರದ ಸ್ಕ್ರೀನ್ ಶಾಟ್ ತಗೊಳ್ರಿ. ಇಷ್ಟೊತ್ನವರೆಗೂ ಏನ್ ಡಿಸ್ಕಷನ್ ಮಾಡಿದ್ವಲ್ಲ ಅದೇ ಪಾಯಿಂಟ್ ಇದರಲ್ಲಿ ಪಾಯಿಂಟ್ ವೈಸ್ ಹಾಕಿದ್ದೀನಿ. Profit is the barometer. Profit ensures maximum welfare. Profit maximization increases the confidence of the management to modernize, expand, and diversify. Profit maximization attracts the investors to invest, right? ಸೊ ನಾವ್ ಏನ್ ನೋಡಿ ಕಂಪನಿಯ ಶೇರ್ಸ್ ಅನ್ನ ಖರೀದಿ ಮಾಡ್ತೀವಿ ಅಂತಂದ್ರೆ ಕಂಪನಿ ಪ್ರಾಫಿಟ್ ಅಲ್ಲಿ ಇದ್ರೆ ಅರ್ನಿಂಗ್ಸ್ ಪರ್ ಶೇರ್ ಹೇಗಿದೆ, ಡಿವಿಡೆಂಡ್ ಪರ್ ಶೇರ್ ಹೇಗಿದೆ, ಕಂಪನಿದು ಪ್ರಾಫಿಟಬಿಲಿಟಿ ಯಾವ ರೀತಿ ಇದೆ, ಅದನ್ನೆಲ್ಲ ನೋಡ್ಕೊಂಡೆ ಇನ್ವೆಸ್ಟರ್ಸ್ ಡಿಸಿಷನ್ ತಗೊಳ್ತಾರೆ, ಇವ್ರ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕು ಬೇಡ ಅಂತ, ಇನ್ವೆಸ್ಟ್ ಮಾಡ್ಬೇಕು ಬೇಡ ಅಂತ. ಓಕೆ, ಸೊ ಪ್ರಾಫಿಟ್ಸ್ ಇಂಡಿಕೇಟ್ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಆಲ್ಸೋ, ಅಂಡ್ ಪ್ರಾಫಿಟ್ ಎನ್ಶ್ಯೂರ್ಸ್ ಸರ್ವೈವಲ್ ಡ್ಯೂರಿಂಗ್ ಅಡ್ವರ್ಸ್ ಬಿಸ್ನೆಸ್ ಕಂಡೀಷನ್ಸ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ಬಂತು ಇಲ್ಲಿ ನಮ್ಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೇನ್ ಆಗಿ ಇಟ್ಕೊಳ್ಬೇಡ್ರಿ. ನೋಡ್ರಿ, ಪಾಯಿಂಟ್ಸ್ ಅಗೇನ್ಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಪಾಯಿಂಟ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಗೇನ್ಸ್ಟ್, ಯಾಕಂದ್ರೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಯಾವುದು ಇಂಪಾರ್ಟೆಂಟ್ ಮೇನ್ ಆಬ್ಜೆಕ್ಟಿವ್ ಆಗಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇರ್ಬೇಕು ಅಥವಾ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇರ್ಬೇಕು ಅಂತ ಆರ್ಗ್ಯುಮೆಂಟ್ ಮಾಡಿದಾಗ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್, ಸ್ಕಾಲರ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾರೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇರ್ಬೇಕು ಅಂತ ಹೇಳ್ತಾರೆ ಮೇನ್ ಆಬ್ಜೆಕ್ಟಿವ್ ಆಗಿ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೇನ್ ಆಬ್ಜೆಕ್ಟಿವ್ ಇರಬಾರ್ದು, ದ ಕಂಪನಿ ಹ್ಯಾಸ್ ಟು ಫೋಕಸ್ ಮೋರ್ ಆನ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತಾರೆ, ರೈಟ್. ಸೊ ವೈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂಡ್ ಆಲ್ ಅಂತ ನೋಡಿದಾಗ ಇಲ್ಲದ ನೋಡ್ರಿ, ಇವೆಲ್ಲ ಸಪೋರ್ಟಿಂಗ್ ಪಾಯಿಂಟ್ಸ್ ರೀ. ಏನಕ್ಕೆ? ಪಾಯಿಂಟ್ಸ್ ಅಗೇನ್ಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಯು ಮೇ ಗೆಟ್ ಅ ಕ್ವೆಶನ್, which should be the main objective, whether profit maximization or wealth maximization anta nim point bandaga, question bandaga, you need to explain all these points. Just now we have discussed the favorable points to profit maximization, and these are the points which are called as against. Okay, so points against profit maximization ಅಂದ್ರೆ ಇದ್ರದ್ದು ಡ್ರಾಬ್ಯಾಕ್ ಏನೇನಿದೆ ಅಂತ. ಎದ್ರದ್ರಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ನ ಡ್ರಾಬ್ಯಾಕ್ ಏನೇನ್ ಬಂತು ಅನ್ನೋದು ನಾವು ನೋಡ್ತೀವಿ ಇಲ್ಲಿ. ಓಕೆ, ವಾಟ್ ಇಸ್ ದಟ್? ಇಟ್ ಮೇ ಎನ್ಕರೇಜ್ ಕರಪ್ಟ್ ಅಂಡ್ ಅನ್ಎಥಿಕಲ್ ಪ್ರಾಕ್ಟೀಸಸ್. ನೋಡಿ, ಪ್ರಾಫಿಟ್ ಮಾಡ್ಲಿಕ್ಕೆ ಎರಡು ದಾರಿಗಳಿದೆ. ಎವ್ರಿಬಡಿ ನೋಸ್ ಇಟ್. ಒನ್ ಈಸ್ ಆನ್ ದ ರೈಟ್ ಪಾತ್, ಅನದರ್ ಒನ್ ಈಸ್ ಗೋಯಿಂಗ್ ಆನ್ ದ ರಾಂಗ್ ಪಾತ್, ರೈಟ್? ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡಬೇಕು, ಪ್ರಾಫಿಟ್ ಹೆಚ್ಚಿಗೆ ಮಾಡ್ಬೇಕು ಅನ್ನುವಂತ ದುರಾಸೆಯಲ್ಲಿ ನಾವೇನಾರು ಬಿದ್ರೆ ನಾವೇನ್ ಶುರು ಮಾಡ್ಬಿಡ್ತೀವಿ, ವಿ ಮೇ ಗೋ ಇನ್ ಟು ದ ಪಾತ್ ಆಫ್ ಕರಪ್ಷನ್, ರೈಟ್?
ಸೊ ಇದು ಎನ್ಕರೇಜ್ ಕರಪ್ಷನ್ ನ ಎನ್ಕರೇಜ್ ಮಾಡಬಹುದು, ಅನ್ಎಥಿಕಲ್ ಪ್ರಾಕ್ಟೀಸಸ್ ನ ಮಾಡಬಹುದು ಅಂತ ಹೇಳ್ತಾರೆ. ಇಟ್ ಇಗ್ನೋರ್ಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಕೆಲವೊಂದಿಷ್ಟು ಸಲ ಏನಾಗತ್ರಿ, ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡೋದಿಲ್ಲ. ಕೆಲವೊಂದಿಷ್ಟು ಸಲ ಅಲ್ಲ, ಯಾವಾಗ್ಲೂ ಇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ಇದ್ದದ್ದು ಟೈಮ್ ವ್ಯಾಲ್ಯೂ ಆಫ್ ಮನಿನ ಇಗ್ನೋರ್ ಮಾಡ್ಬಿಡುತ್ತೆ. ಇಟ್ ಡಸಂಟ್ ಟೇಕ್ ಇನ್ ಟು ಅಕೌಂಟ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಹೇಗೆ ಏನು ಇದು ಯಾಕೆ ಟೈಮ್ ವ್ಯಾಲ್ಯೂ ಆಫ್ ಮನಿನ ತಗೊಳ್ಳೋದಿಲ್ಲ ಅಂದ್ರೆ, the main objective ignores the time value of money and does not consider the magnitude of time of earnings. ಸೊ ಇಲ್ಲಿ ಕ್ವೆಶನ್ ಬಂತು ನಿಮ್ಗೆ ಏನಂತ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಇವತ್ತಿರುವಂತ ವ್ಯಾಲ್ಯೂ ನಮ್ಮ 1 ರೂಪಿಗೆ ವ್ಯಾಲ್ಯೂ ಏನಿದೆ ಅಲ್ಲ, ಅದು ಮುಂದೆ ಬರುವಂತಹ ದಿನಗಳಲ್ಲಿ ಇರಲ್ಲ. ವ್ಯಾಲ್ಯೂ ಆಫ್ ರುಪಿ ಡಿಕ್ಲೈನ್ಸ್ ಡೇ ಬೈ ಡೇ, ಇಯರ್ ಬೈ ಇಯರ್, ರೈಟ್, ಇಯರ್ ಆಫ್ಟರ್ ಇಯರ್. ಸೊ ಒಂದಿನ ಆದ್ಮೇಲೆ, ಒಂದು ವರ್ಷ ಕಳೆದ್ಮೇಲೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತದೆ. ನೋಡಿ, ಇವಾಗ 10-20 ವರ್ಷಗಳ ಹಿಂದೆ ನಾವು ಎಷ್ಟು 100 ರುಪೀಸ್ಗೆ ಏನೇನ್ ಬೈ ಮಾಡ್ಲಿಕ್ಕೆ ಕೆಪಾಬಿಲಿಟಿ ಇತ್ತು, ಅದರದ್ದು ಪರ್ಚೇಸಿಂಗ್ ಪವರ್ ಇತ್ತು ರುಪಿದು, ಅದು ಉಳಿದಿಲ್ಲ ಇವಾಗ. 100 ರುಪೀಸ್ ಅಲ್ಲಿ ವಿ ಡೋಂಟ್ ಏಬಲ್ ಟು ಬೈ ಅ ಬಾಸ್ಕೆಟ್ ಫುಲ್ ಆಫ್ ವೆಜಿಟೇಬಲ್ಸ್, ರೈಟ್. ಸೊ ವೆಜಿಟೇಬಲ್ಸ್ ತಗೊಳ್ಲಿಕ್ಕೂ ನಮ್ಗೆ ಸಾಕಾಗೋದಿಲ್ಲ. ಅಷ್ಟು ಟೈಮ್ ವ್ಯಾಲ್ಯೂ ಆಫ್ ಮನಿ, ಅದರದ್ದು ವ್ಯಾಲ್ಯೂ ಆಫ್ ಮನಿ ಡಿಕ್ಲೈನ್ ಆಗ್ತಾ ಹೋಗ್ತಾ ಇದೆ. ಆ ಕಾನ್ಸೆಪ್ಟ್ ಏನಿದೆ ಅಲ್ಲ, ಟೈಮ್ ವ್ಯಾಲ್ಯೂ ಆಫ್ ಮನಿ, ಅದನ್ನ ಇಗ್ನೋರ್ ಮಾಡ್ಬಿಟ್ಟಿದೆ. ಇಟ್ ಟೇಕ್ಸ್ ಬೇರ್ ನಂಬರ್ಸ್, ರೈಟ್. ಸೊ ಏನ್ ಮಾಡ್ತದ್ರಿ, ಹೋದ ವರ್ಷ 1 ಲಕ್ಷ, ಈ ವರ್ಷ 1.5 ಲಕ್ಷ, ಮುಂದಿನ ವರ್ಷ 2 ಲಕ್ಷ. ಸೊ ಈ ನಂಬರ್ನ ತಗೊಳ್ತದೆ ಹೊರತು ಟೈಮ್ ವ್ಯಾಲ್ಯೂ ಆಫ್ ಮನಿನ ತಗೊಳ್ಳೋದಿಲ್ಲ. ವ್ಯಾಲ್ಯೂ ಆಫ್ ಮನಿ ಗೋಸ್ ಆನ್ ಡಿಕ್ಲೈನಿಂಗ್ ಇಯರ್ ಆಫ್ಟರ್ ಇಯರ್. ಸೊ ಹಾಗಾಗಿ ಡಿಸ್ಕೌಂಟ್ ಮಾಡ್ಬೇಕಾಗತ್ತೆ ನಾವು ವ್ಯಾಲ್ಯೂ ಆಫ್ ಮನಿನ. ಸಾರಿ, ದ ಅಮೌಂಟ್ ಏನಿದೆ ಅಲ್ಲ, ಇದು ಪ್ರಾಫಿಟ್ ಬರುತ್ತೆ ಅಂತ ನಾವೇನ್ ತಗೊಂಡಿರ್ತೀವಲ್ಲ, ಅದನ್ನ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಹಾಕಿ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ 5% ಇಂದನೋ 10% ಇಂದನೋ ಅದ್ರ ವ್ಯಾಲ್ಯೂ ಡಿಕ್ಲೈನ್ ಆಗ್ತಾ ಹೋಗ್ತದೆ ಅಂತ ನಾವು ಅದನ್ನ ಕನ್ವರ್ಟ್ ಮಾಡಿ ಡಿಸ್ಕೌಂಟೆಡ್ ಫಿಗರ್ಗೆ ನೋಡಿದ್ರೆ ಮಾತ್ರ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಮಾಡಿದೀವಿ ಅಂತ, ಅದರ್ವೈಸ್ ನೋ, ರೈಟ್. ಬಟ್ ಈ ಇದೇನಿದೆ ಅಲ್ಲ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇದೆ ಅಲ್ಲ, ಅದು ಏನನ್ನ ಇಗ್ನೋರ್ ಮಾಡುತ್ತೆ, ಟೈಮ್ ವ್ಯಾಲ್ಯೂ ಆಫ್ ಮನಿನ ಇಗ್ನೋರ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಇಟ್ ಟೇಕ್ಸ್ ಬೇರ್ ನಂಬರ್ಸ್. 5-6 ವರ್ಷದ ಪ್ರಾಫಿಟ್ ನೋಡ್ತದೆ, ಓಕೆ, ಇನ್ಕ್ರೀಸಿಂಗ್ ಇದೆ ಅಲ್ಲ, ಇನ್ಕ್ರೀಸಿಂಗ್ ಇದೆ. ಬಟ್ 5 ವರ್ಷದ ಹಿಂದೆ 1 ರೂಪಾಯಿಗೆ ವ್ಯಾಲ್ಯೂ ಎಷ್ಟಿತ್ತು, ಈಗ 1.5 ರೂಪಾಯಿಗೆ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ತಗೊಳ್ಳೋದಿಲ್ಲ. ಓಕೆ, ಇಟ್ ಡಸ್ ನಾಟ್ ಟೇಕ್ ಇನ್ ಟು ಅಕೌಂಟ್ ದ ಎಲಿಮೆಂಟ್ ಆಫ್ ರಿಸ್ಕ್ ಆಲ್ಸೋ. ರಿಸ್ಕ್ ಅನ್ನು ಕೂಡ ತಗೊಳ್ಳೋದೇ ಇಲ್ಲ ಇದು. ಓಕೆ, ಸೊ ರಿಸ್ಕ್ ಈಸ್ ಆಲ್ಸೋ ನೆಗ್ಲೆಕ್ಟೆಡ್ ಹಿಯರ್. ರಿಸ್ಕ್ ಫ್ಯಾಕ್ಟರ್ ಏನೈತಲ್ಲ, ಅದನ್ನು ಕೂಡ ಇದು ಕನ್ಸಿಡರ್ ಮಾಡೋದಿಲ್ಲ. Some projects are more risky than others, but it doesn't take into account. Okay, the earning streams will also be risky in the former and than the later. ಎರಡು ಕಾನ್ಸೆಪ್ಟ್ ಇದೆ ಅಂತಂದ್ರೆ, ಒಂದು ರಿಸ್ಕಿ ಇರುತ್ತೆ, ಇನ್ನೊಂದು ನಾಟ್ ದಾಟ್ ಮಚ್ ರಿಸ್ಕಿ ಇರುತ್ತೆ. ಬಟ್ ಇದು ಇಗ್ನೋರ್ ಮಾಡ್ಬಿಡುತ್ತೆ, ಆ ರಿಸ್ಕ್ ಎಲಿಮೆಂಟ್ ಅನ್ನು ಕೂಡ ಇಗ್ನೋರ್ ಮಾಡುತ್ತೆ. ಅದಕ್ಕೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೇಲೆ ಬಹಳ ಫೋಕಸ್ ಮಾಡಬೇಡಿ. ಅಂಡ್ ಇಟ್ ಅಟ್ರಾಕ್ಟ್ಸ್ ಕಟ್ ಥ್ರೋಟ್ ಕಾಂಪಿಟೇಷನ್. ಯಾವಾಗ್ಲೂ ನೋಡಿ, ನಾವು ಮಾರ್ಕೆಟ್ ಅಲ್ಲಿ ಇದೀವಿ ಅಂದ ತಕ್ಷಣ ನಮ್ಮ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ನಾವು ಅವ್ರಿಗಿಂತ ಹೆಚ್ಚು ಮಾಡ್ಬೇಕು, ನಮ್ಗಿಂತ ಹೆಚ್ಚು ಅವ್ರು ಮಾಡ್ಬೇಕು ಅನ್ನುವಂತ ಕಾಂಪಿಟೇಷನ್ಗೆ ಎಕ್ಸ್ಪೋಸ್ ಆಗ್ಬಿಡುತ್ತೆ. ನಾವು ಪ್ರಾಫಿಟ್ ಮೇಲೆ ಮೋರ್ ಫೋಕಸ್ ಮಾಡ್ಲಿಕ್ಕತ್ವಿ ಅಂದ್ರೆ ಇದು ಕೂಡ ಒನ್ ಅಮಂಗ್ ದ ಪಾಯಿಂಟ್ಸ್ ಆಗತ್ತೆ, ರೈಟ್. ಸೊ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಮೇ ಅಟ್ರಾಕ್ಟ್ ದ ಗವರ್ಮೆಂಟ್ ಇಂಟರ್ವೆನ್ಷನ್. ಸೊ ನಮ್ಮಲ್ಲಿ ಜಾಸ್ತಿ ಪ್ರಾಫಿಟ್ ಆಗಕ್ ಶುರು ಆಯ್ತು ಅಂತಂದ್ರೆ ಗವರ್ಮೆಂಟ್ ನವ್ರ ತಲೆ ಹಾಕಕ್ ಶುರು ಮಾಡ್ಬಿಡ್ತಾರೆ. ಏನ್ ಮಾಡ್ತಾರೆ, ದೇ ಇಂಟರ್ವೆನ್ ಇನ್ ದ ಅಫೇರ್ಸ್ ಆಫ್ ದ ಆರ್ಗನೈಸೇಷನ್. ದೇ ಲುಕ್ ಅಟ್ ಏನೋ ಗದ್ದಲ ನಡೆದೈತಿ, ಇಲ್ಲಿ ಏನ್ ನಡೆದೈತಿ, ಇನ್ವೆಸ್ಟಿಗೇಷನ್ ಅದು ಇದು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ, ರೈಟ್. ಒಂದ್ ಕಡೆ. ಇನ್ನೊಂದ್ ಕಡೆ ಗವರ್ಮೆಂಟ್ ದವರು ಒಂದ್ಸಲ ತಲೆ ಹಾಕಕ್ ಶುರು ಮಾಡ್ಬಿಟ್ರೆ ಕರಪ್ಷನ್ ಕೂಡ ಸ್ಟಾರ್ಟ್ ಆಗಕ್ ಶುರು ಆಗುತ್ತೆ. ಒಂದೊಂದ್ಸಲ ಏನಾಗತ್ರಿ, ರೇಡ್ ಮಾಡ್ತಾರೆ, ಕಂಪ್ನಿಗಳನ್ನ ರೇಡ್ ಮಾಡ್ತಾರೆ, ಪ್ರಾಫಿಟ್ ಜಾಸ್ತಿ ಬರ್ತಾ ಇದೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಇಫ್ ಎವ್ರಿಥಿಂಗ್ ಈಸ್ ಎಥಿಕಲ್ ದೆನ್ ನೋ ಪ್ರಾಬ್ಲಮ್. ಇಫ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಆರ್ ಮೇಡ್ ಬೈ ದ ಕಂಪನಿ, ದೆನ್ ಅಟ್ ದಟ್ ಟೈಮ್ ಇಟ್ ಹ್ಯಾಸ್ ಟು ಬೇರ್ ಅ ಹೆವಿ ಕಾಸ್ಟ್, ರೈಟ್. ಅದರದ್ದು ಕ್ರೆಡಿಟ್ ವರ್ದಿನೆಸ್ ಕಳ್ಕೊಳ್ಳುತ್ತೆ, ಗುಡ್ ವಿಲ್ ಕಳ್ಕೊಳ್ಳುತ್ತೆ, ಮತ್ತೆ ಅದ್ರ ಜೊತೆಗೆ ಅದರ ತಲೆ ಮೇಲೆ ಪೆನಲ್ಟಿ ಕೂಡ, ಹ್ಯೂಜ್ ಅಮೌಂಟ್ ಆಫ್ ಪೆನಲ್ಟಿ ಕೂಡ ಇಂಪೋಸ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಬಹಳ ಪ್ರಾಫಿಟ್ ಮೇಲೆ ಫೋಕಸ್ ಮಾಡಬೇಡಿ, ಬಟ್ ವೆಲ್ತ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾರೆ, ರೈಟ್. ಸೊ ನೆಕ್ಸ್ಟ್, ಹ್ಯೂಜ್ ಪ್ರಾಫಿಟ್ಸ್ ಮೇ ಇನ್ವೈಟ್ ಪ್ರಾಬ್ಲಮ್ಸ್ ಫ್ರಮ್ ದ ವರ್ಕರ್ಸ್. ನೋಡಿ, ವರ್ಕರ್ಸ್ ಕೂಡ ಸಂಶಯ ಏನ್ ಮಾಡ್ತಾರೆ ಅಂದ್ರೆ, ದೇ ಆಲ್ಸೋ ಲುಕ್ ಅಟ್, ಸಂಶಯ ಅಲ್ಲ, they also look at the profits. Nodri, nam efforts alwage, because of the efforts of the employees of the company, workers of the company is into huge amount of profit. The company is able to generate huge amount of profits. Then why the company is not giving the share
ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಬೋನಸ್, ರೈಟ್? ಸೊ ಕಂಪ್ನಿನವ್ರು ನಮ್ಗೆ ಬೋನಸ್ ಕೊಡ್ತಾ ಇಲ್ಲ, ಸ್ಯಾಲ್ರಿ ಹೈಕ್ ಮಾಡ್ತಾ ಇಲ್ಲ, ಇನ್ಕ್ರಿಮೆಂಟ್ಸ್ ಕೊಡ್ತಾ ಇಲ್ಲ. ನಮ್ಮ ಸಲುವಾಗಿ ನಮ್ಮ ಎಫರ್ಟ್ ಇಂದ ಕಂಪ್ನಿಗೆ ಇಷ್ಟೊಂದು ಪ್ರಾಫಿಟ್ ಬಂದಿದೆ, ಮತ್ ನಮಗೂ ಪ್ರಾಫಿಟ್ ನಾಗ ಪಾಲ ಬೇಕಲ್ಲ ಅಂತ ಹೇಳಿ ಯಾರ ತಲೆಯಲ್ಲಿ ಐಡಿಯಾಸ್ ಬರಕ್ ಶುರು ಆಗತ್ರಿ? ವರ್ಕರ್ಸ್ ತಲೆಯಲ್ಲಿ. ಹೋದ ವರ್ಷ ಕಾಸ್ಟ್ಲಿ ಇದ್ದಿದ್ದಿಲ್ಲ, ಈ ವರ್ಷ ಎಲ್ಲ ಕಾಸ್ಟ್ಲಿ ಆಗಿದೆ, ನಮ್ಮ ಸ್ಯಾಲ್ರಿ ಹೆಚ್ಚಿಗೆ ಬೇಕು, ಡಿಮ್ಯಾಂಡ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಕಂಪ್ನಿ ಕೊಡ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡಕ್ ಶುರು ಮಾಡ್ತಾರೆ. ಓಕೆ, ಲಾಕ್ ಡೌನ್ಸ್ ಮಾಡಕ್ ಶುರು ಮಾಡ್ತಾರೆ. ಹೀಗೆಲ್ಲ ಈ ಪರಿಸ್ಥಿತಿನೂ ಕೂಡ ಫೇಸ್ ಮಾಡೋದು ಆಗತ್ತೆ. ಯಾವಾಗ ಕಂಪನಿನವರು ಬರೀ ಪ್ರಾಫಿಟ್ ಮೇಲೆ ಫೋಕಸ್ ಮಾಡ್ಕೋತ ಹೊಂಟ್ರಂದ್ರ ಆ ಟೈಮ್ನಾಗ ಇಂಥ ಪ್ರಾಬ್ಲಮ್ಸ್, ವರ್ಕರ್ಸ್ ಕಡೆಯಿಂದ ಪ್ರಾಬ್ಲಮ್, ಡಿಮ್ಯಾಂಡ್, ಹೂ ಮೇ ಡಿಮ್ಯಾಂಡ್ ಇನ್ಕ್ರೀಸ್ಡ್ ವೇಜಸ್ ಅಂಡ್ ಸ್ಯಾಲರೀಸ್, ಇನ್ಕ್ರಿಮೆಂಟ್ ಕೊಡ್ರಿ, ಮತ್ತೆ ನಮಗೆ ಬೋನಸ್ ಜಾಸ್ತಿ ಕೊಡ್ರಿ ಅಂತ ಇಂಥದೆಲ್ಲ ಕ್ಲೇಮ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಮತ್ತೆ ಕಸ್ಟಮರ್ಸ್ ಮೇ ಫೀಲ್ ಎಕ್ಸ್ಪ್ಲಾಯ್ಟೆಡ್. ಸೊ ಕಸ್ಟಮರ್ಸ್ ಕೂಡ ಏನ್ ಮಾಡ್ತಾರೆ? ಕಂಪ್ನಿ ಸಿಕ್ಕಾಪಟ್ಟೆ ಲಾಭದಲ್ಲಿ ಹೊಂಟಾಗ ಕಸ್ಟಮರ್ಸ್ ಆಲ್ಸೋ may feel that they have been exploited by the company by charging high rate of prices, right? So higher amount of profit ಅನ್ನ ಚಾರ್ಜ್ ಮಾಡಿ, ಅದು 10 ರೂಪಾಯಿದು ಪ್ರಾಡಕ್ಟ್ ಗೆ 15 ರೂಪಾಯಿ 20 ರೂಪಾಯಿ ಎಲ್ಲ ಚಾರ್ಜ್ ಮಾಡಿ ಕಂಪ್ನಿನವ್ರು ಇಷ್ಟೊಂದು ಪ್ರಾಫಿಟ್ ಮಾಡ್ಯಾರ ಅಂತ ಹೇಳಿ ಕಸ್ಟಮರ್ಸ್ಗೂ ಸಂಶಯ ಬರಕ್ಕೆ ಶುರು ಆಗ್ಬಿಡತ್ತೆ. ದ ಟರ್ಮ್ ಪ್ರಾಫಿಟ್ ಇಸ್ ವೇಗ್. ಇದು ಬಹಳ ವೇಗ ಐತ್ರಿ. ಪ್ರಾಫಿಟ್ ಅಂದ್ರೆ ಏನು ಅಂತ ಹೇಳಕ್ಕೆ ಬರಲ್ಲ. ಯಾಕೆ ಹೇಳಿ? ದೇರ್ ಆರ್ ಸೋ ಮೆನಿ ಪ್ರಾಫಿಟ್ಸ್. ಯಾವ್ಯಾವ್ದು ಪ್ರಾಫಿಟ್ಸ್ ಇದೆ ರೀ? ಒಂದು ಗ್ರಾಸ್ ಪ್ರಾಫಿಟ್, ವೆರೈಟೀಸ್ ಆಫ್ ಪ್ರಾಫಿಟ್ಸ್ ಆರ್ ದೇರ್. ಗ್ರಾಸ್ ಪ್ರಾಫಿಟ್ ಬರುತ್ತೆ, ನೆಟ್ ಪ್ರಾಫಿಟ್ ಬರುತ್ತೆ, ಆಪರೇಟಿಂಗ್ ಪ್ರಾಫಿಟ್ ದಟ್ ಈಸ್ EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತೀವಿ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೀವಿ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತೀವಿ. ಸೊ ಎಕ್ಸಾಕ್ಟ್ಲಿ ಎಂಥ ಪ್ರಾಫಿಟ್ ಅನ್ನ ನೀವು ಮ್ಯಾಕ್ಸಿಮೈಸ್ ಮಾಡೋರಿದ್ದೀರಿ ಅಂತ ಇಟ್ ಈಸ್ ನಾಟ್ ಡಿಫೈನ್ಡ್ ಪ್ರಿಸೈಸ್, ಇಟ್ ಈಸ್ ನಾಟ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಎನಿ ಆಫ್ ದ ಟೆಕ್ಸ್ಟ್, ರೈಟ್? ಸೊ ಎಲ್ಲೂ ಯಾರು ಹೇಳಲಿಲ್ಲ ಏನಂತ, ಯಾವ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನೋದು. ಓಕೆ, ಬೇರೆ ಬೇರೆ ಪ್ರಾಫಿಟ್ಗಳಿದೆ, ಯಾವ ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡ್ಬೇಕಪ್ಪ ಕಂಪ್ನಿನವರು ಅನ್ನೋದು ಕ್ಲಿಯರ್ ಆಗಿ ಎಲ್ಲೂ ಇಲ್ಲ. ಅದಕ್ಕೆ ದ ಟರ್ಮ್ ಪ್ರಾಫಿಟ್ ಈಸ್ ವೇಗ್ ಅಂಡ್ ಇಟ್ ಕೆನ್ ನಾಟ್ ಬಿ ಪ್ರಿಸೈಸ್ಲಿ ಡಿಫೈನ್ಡ್. ಇಟ್ ಮೀನ್ಸ್ ವಾಟ್? ಡಿಫ್ರೆಂಟ್ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪೀಪಲ್. ಶುಡ್ ವಿ ಕನ್ಸಿಡರ್ ದ ಶಾರ್ಟ್ ಟರ್ಮ್ ಪ್ರಾಫಿಟ್ ಆರ್ ಲಾಂಗ್ ಟರ್ಮ್ ಪ್ರಾಫಿಟ್, ರೈಟ್? ಕ್ವೆಶನ್ ಬರುತ್ತೆ ಇಲ್ಲಿ ಏನಂತ, ಶಾರ್ಟ್ ಟರ್ಮ್ ಪ್ರಾಫಿಟ್ ಮೇಲೆ ಮೋರ್ ಫೋಕಸ್ ಮಾಡ್ಬೇಕು ಅಂಡ್ ಲಾಂಗ್ ಟರ್ಮ್ ಪ್ರಾಫಿಟ್ ಮೇಲೆ. ಡಸ್ ಇಟ್ ಮೀನ್ ಟೋಟಲ್ ಪ್ರಾಫಿಟ್ಸ್ ಆರ್ ಅರ್ನಿಂಗ್ಸ್ ಪರ್ ಶೇರ್? ಏನಪ್ಪಾ, ಟೋಟಲ್ ಪ್ರಾಫಿಟ್ ಜಾಸ್ತಿ ಮಾಡ್ಬೇಕು ಅಥವಾ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಮಾಡಬೇಕು? ಶುಡ್ ವಿ ಟೇಕ್ ಬಿಫೋರ್ ಟ್ಯಾಕ್ಸ್ ಆರ್ ಆಫ್ಟರ್ ಟ್ಯಾಕ್ಸ್? ಶುಡ್ ವಿ ಟೇಕ್ ಬಿಫೋರ್ ಟ್ಯಾಕ್ಸ್ ಆರ್ ಆಫ್ಟರ್ ಟ್ಯಾಕ್ಸ್? ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ಸ್ ಬಿಫೋರ್ ಆಫ್ಟರ್ ಟ್ಯಾಕ್ಸ್. ಸೊ ಎರಡು ಬರುತ್ತೆ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಯಾವುದನ್ನ ಜಾಸ್ತಿ ಮಾಡಬೇಕು ಅನ್ನೋದು ಎಲ್ಲೂ ಕ್ಲಿಯರ್ ಆಗಿ ಮೆನ್ಷನ್ ಆಗಿಲ್ಲ. ಅದಕ್ಕೆ ಇವೆಲ್ಲ ಪಾಯಿಂಟ್ಸ್ ಏನ್ರಿ? ಅಗೇನ್ಸ್ಟ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, ಸೊ ನೆಕ್ಸ್ಟ್ ಬಂತು ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಕ್ಕೆ ಏನಂತ ಹೇಳ್ತೀವಿ? ವೆಲ್ತ್ ಮ್ಯಾಕ್ಸಿಮೈಸೇಷನ್. ಬೇಸಿಕಲ್ಲಿ ಅಥವಾ ಮೇನ್ ಆಬ್ಜೆಕ್ಟಿವ್ಸ್ ಅಲ್ಲಿ ಎರಡು ಬರುತ್ತೆ. ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ದ ಅನದರ್ ಒನ್ ಇಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ದ ಕ್ವೆಶನ್ ಅರೈಸಸ್ ಹಿಯರ್, ವಾಟ್ ಡು ಯು ಮೀನ್ ಬೈ ವೆಲ್ತ್ ಮ್ಯಾಕ್ಸಿಮೈಸೇಷನ್? ನಾನು ನಿಮ್ಗೆ ಇಷ್ಟೊತ್ತಿನವರೆಗೂ ಹೇಳ್ತಾ ಇದ್ದೀನಿ ಏನಂತ, ಪ್ರಾಫಿಟ್ ಮೇಲೆ ಬಹಳ ಫೋಕಸ್ ಮಾಡಬಾರ್ದು, ಆದ್ರೆ ಎದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕ್ರಿ? ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮೇಲೆ ಬಹಳ ಫೋಕಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ, ಹೌದಾ? ಸೊ ಹೀಗೆ ಹೇಳಿದಾಗ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡ್ಬೇಕಂದ್ರೆ ವೆಲ್ತ್ ಅಂದ್ರೆ ಏನು ಅನ್ನೋದು ತಿಳ್ಕೊಬೇಕಲ್ಲ ನೀವು, ರೈಟ್? One has to understand what do you mean by wealth, then only we can maximize it, right? So ಈಗ ಕ್ವೆಶನ್ ಬಂದಾಗ ಇಟ್ ಮೀನ್ಸ್ ಏನ್ ನೋಡ್ರಿ ಇಲ್ಲಿ, ಇಟ್ ಮೀನ್ಸ್ ಮ್ಯಾಕ್ಸಿಮೈಸಿಂಗ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ವೆಲ್ತ್. ಇದಕ್ಕೆ ಏನಂತ ಹೇಳ್ತೀವಿ? ವೆಲ್ತ್ ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅ ಕೋರ್ಸ್ ಆಫ್ ಆಕ್ಷನ್ ಆರ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್, ರೈಟ್? ಸೊ ನಾವು ಏನ್ ಮಾಡ್ಲಿಕ್ಕೆ ಹೊಟ್ಟಿದೀವಲ್ಲ ಅದ್ರದ್ದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು, ರೈಟ್? ಸೊ ನಾವ್ ಏನೇ ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿದೀವಿ ಅಂದ್ರೆ ಅಲ್ಲಿಂದ ಬರುವಂತ ಹಣ ಅದನ್ನ ಡಿಸ್ಕೌಂಟ್ ಮಾಡಿ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತಾ ಇದೀನಲ್ಲ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡು ಅದರದ್ದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದೇನಾರ ಜಾಸ್ತಿ ಆದ್ರೆ, ಓಕೆ, ಸೊ ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಕಂಪನಿ ಶೇರ್ ವ್ಯಾಲ್ಯೂನ ನೀವು ಜಾಸ್ತಿ ಮಾಡಬಹುದು. ಅಂದ್ರೆ ಆಲ್ ಯು ಟೇಕ್ ಬ್ರಾಡರ್ ವಿಷನ್ ಆಗಿ ಇಟ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಯಾವಾಗ ಯಾವಾಗ ಕೊಡ್ಬೇಕಾಗುತ್ತೋ ಅದೆಲ್ಲ ಕೊಡ್ತಾ ಬಂದ್ರೆ, ಎಲ್ಲರನ್ನೂ ನೀವು ಗಣನೆಗೆ ತೆಗೆದುಕೊಂಡ್ರೆ ಆಟೋಮೆಟಿಕ್ಲಿ ವೆಲ್ತ್ ಮ್ಯಾಕ್ಸಿಮೈಸ್ ಆಗ್ತಾ ಹೋಗ್ತದೆ. ಓಕೆ, ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅ ಕೋರ್ಸ್ ಆಫ್ ಆಕ್ಷನ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಬೆನಿಫಿಟ್ಸ್ ಅಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇಟ್ಸ್ ಕಾಸ್ಟ್. ಇದನ್ನ ಹೆಂಗ್ ತೆಗಿತೀವ್ರಿ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಹೆಂಗ್ ತೆಗಿತೀವಿ ಅಂತಂದ್ರೆ ಎರಡು ತಗೊಳ್ತೀವಿ. ಏನು? ಒಂದು ಕಾಸ್ಟ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕಾಸ್ಟ್ ನೀವು ಎಷ್ಟು ಹಾಕ್ತಾ ಇದೀರಿ? 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಅದು ಥ್ರೂಔಟ್ ದ ಇಯರ್ ಅಥವಾ ಫಾರ್ ಫ್ಯೂ ಇಯರ್ಸ್, 5 yearsಗೆ 10 yearsಗೆ
6 yearsಗೆ ಎಷ್ಟು ನಮ್ಗೆ ರಿಟರ್ನ್ ಕೊಡ್ತಾ ಇದೆ, ಬೆನಿಫಿಟ್, ಕಾಸ್ಟ್ ಅಂಡ್ ಬೆನಿಫಿಟ್ ಅನಾಲಿಸಿಸ್ ಮಾಡ್ಕೊಳ್ತೀವಿ. ಅದನ್ನು ಕೂಡ ಕನ್ವರ್ಟ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ತಗೊಳ್ತೀವಿ. ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಹಳೆ ದುಡ್ಡು ಇವತ್ತಿಗೆ 5 ವರ್ಷದ ಹಿಂದಿನ ₹1 ವ್ಯಾಲ್ಯೂ ಇವತ್ತಿಗೆ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ರೈಟ್, ಆವಾಗ ಇದ್ದದ ವ್ಯಾಲ್ಯೂ ಇವತ್ತಿಗೆ ಎಷ್ಟು ಬಂತು ಅಂತ ಡಿಸ್ಕೌಂಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು. ಓಕೆ, ಇವತ್ತಿಗೆ ಎಷ್ಟು ವ್ಯಾಲ್ಯೂ ಆಗ್ತಾ ಇದೆ ಅನ್ನೋದನ್ನ. ಆ ರೀತಿ ಬರುವಂತಹ ಕ್ಯಾಲ್ಕುಲೇಷನ್ಸ್ ಎಲ್ಲ ಬಹಳ ಅದಾವ್ರಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ಬೋತ್ ಥೆರಟಿಕಲ್ ಆಸ್ಪೆಕ್ಟ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಅದಕ್ಕೆ ನಿಮ್ಗೆ ಹೇಳಿದೆ ಏನಂತ, ಥಿಯರಿ ಕ್ಲಾಸಸ್ ಆರ್ ವೆರಿ ಇಂಪಾರ್ಟೆಂಟ್. ಥಿಯರಿ ಗಟ್ಟಿ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಈಸಿ ಆಗ್ಬಿಡುತ್ತೆ. ಓಕೆ, ಸೊ ದ ಕ್ಯಾಲ್ಕುಲೇಷನ್ಸ್ ಬಿಕಮ್ಸ್ ವೆರಿ ಈಸಿ ಇಫ್ ಯು ಆರ್ ಥರೋ ಇನ್ ದಿಸ್ ಥಿಯರಿ ಪಾರ್ಟ್. ಓಕೆ, ಸೊ ಇಲ್ಲಿ ಮುಂದೆ ನಾವು ನೋಡೋದಾದ್ರೆ ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ನೋಡಿದಾಗ ವೆಲ್ತ್ ಮ್ಯಾಕ್ಸಿಮೈಸೇಷನ್ ನಮ್ಮ ಮೇನ್ ಗೋಲ್ ಆಗಿರ್ಬೇಕು. ಜಾಸ್ತಿ ಫೋಕಸ್ ನಾವು ಎದ್ರ ಮೇಲೆ ಮಾಡ್ಬೇಕ್ರಿ, ವೆಲ್ತ್ ಮ್ಯಾಕ್ಸಿಮೈಸ್ ಮಾಡೋದ್ರ ಮೇಲೆ. ವೆಲ್ತ್ ಹೆಂಗ್ ಮ್ಯಾಕ್ಸಿಮೈಸ್ ಆಗ್ತೈತಿ ಅಂದ್ರೆ ಇವ್ರು ಮಾಡುವಂತ ಕೆಲಸ ಕಾರ್ಯಗಳು ಬರೀ ಪ್ರಾಫಿಟ್ ಅನ್ನ ಫೋಕಸ್ ಮಾಡ್ಕೊಂತ ಹೋಗುದಲ್ಲ, ಎಲ್ಲರನ್ನು ಗಣನೆಗೆ ತಗೊಳ್ತಾರೆ. ಎಂಪ್ಲಾಯೀಸ್ ಅನ್ನು ತಗೊಳ್ತಾರೆ, ಕ್ಲೈಂಟ್ಸ್ ಅನ್ನು ತಗೊಳ್ತಾರೆ, ಇನ್ವೆಸ್ಟರ್ಸ್ ಅನ್ನು ಗಣನೆಗೆ ತೆಗೆದುಕೊಳ್ತಾರೆ, ಹೊರಗಡೆ ಸಪ್ಲೈಯರ್ಸ್ ಇರ್ತಾರಲ್ಲ ಅವ್ರನ್ನು ತಗೊಳ್ತಾರೆ, ಸೊ ಗವರ್ಮೆಂಟ್ ಅನ್ನು ತಗೊಳ್ತಾರೆ. ಅಂದ್ರೆ ಎಲ್ಲಾ ಪಾರ್ಟೀಸ್, ದೋಸ್ ಹೂ ಆರ್ ಕನೆಕ್ಟೆಡ್ ವಿತ್ ದ ಕಂಪನಿ, ರೈಟ್, ಅವ್ರಿಗೆ ಏನಂತ ಹೇಳ್ತೀವಿ, ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸೊ ಟೇಕಿಂಗ್ into consideration the stakeholders, the company does its functioning, right? So company ತನ್ನ ಫಂಕ್ಷನಿಂಗ್ ಹೆಂಗ್ ಮಾಡುತ್ತೆ ಅಂದ್ರೆ ಎಲ್ಲಾ ಪಾರ್ಟ್ಸ್ ಅವ್ರ ಗಣನೆಗೆ ತೆಗೆದುಕೊಂಡು ಕಂಪನಿಯ ಆಕ್ಟಿವಿಟೀಸ್ ನ, ಆಪರೇಟಿಂಗ್ ಆಕ್ಟಿವಿಟೀಸ್ ನ ಮಾಡ್ತಾ ಬಂದು ಯಾವಾಗ ಎಲ್ಲೆಲ್ಲಿ ವೆಲ್ಫೇರ್ ಆಕ್ಟಿವಿಟೀಸ್ ಮಾಡ್ಬೇಕು, ಸೋಷಿಯಲ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಅಲ್ಲೂ ಕೂಡ ಸ್ಪೆಂಡ್ ಮಾಡುತ್ತೆ. ಮತ್ತೆ ಜಾಸ್ತಿ ಎಕ್ಸ್ಪ್ಲಾಯ್ಟ್ ಮಾಡೋದಿಲ್ಲ ಎಂಪ್ಲಾಯೀಸ್ ಅನ್ನ, ಅವ್ರಿಗೂ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇರ್ತದೆ, ಸ್ಯಾಲರಿ ಹೈಕ್ ಮಾಡ್ತಾ ಇರ್ತದೆ, ಬೋನಸ್ ಕೊಡ್ತಾ ಇರ್ತದೆ. ಕಸ್ಟಮರ್ಸ್ಗೂ ಬಹಳ ಕಾಸ್ಟ್ಲಿ ವರ್ಕೌಟ್ ಆಗ್ಲಾರ್ದಂಗ ರೇಟ್ ನ, ರೀಸನೇಬಲ್ ಪ್ರೈಸಸ್ ಅನ್ನ ಫಿಕ್ಸ್ ಮಾಡ್ತಾ ಇರ್ತದೆ. ಸೊ ಫ್ರಮ್ ಎವ್ರಿ ಆಸ್ಪೆಕ್ಟ್ ಇಟ್ ಥಿಂಕ್ಸ್, ಓಕೆ, ಇಟ್ ಡಸ್ ದ ರೈಟ್ ಪಾರ್ಟ್, ಓಕೆ, ರೈಟ್ ಪ್ರಾಸೆಸ್. ಓಕೆ, ಸೊ ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎರಡು ಇಂಪಾರ್ಟೆಂಟ್. ಒನ್ ಸೈಡ್ ಬೆನಿಫಿಟ್ಸ್, ದ ಅದರ್ ಸೈಡ್ ಕಾಸ್ಟ್. ಸೊ ಕಾಸ್ಟ್ ಮತ್ತೆ ಬೆನಿಫಿಟ್ ನ ಕಂಪ್ಯಾರಿಸನ್ ಮಾಡ್ತೀವಿ, ಅದು ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಎರಡನ್ನು ನೋಡ್ಕೊಳ್ತೀವಿ. ಅವಾಗ ನಮಗೆ ಬರೋದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಇಫ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಮೋರ್ ದನ್ 1, ದೆನ್ ದಟ್ ಈಸ್ ಗುಡ್, ರೈಟ್? ಸೊ 0 ಬರಬಾರ್ದು, ಮೋರ್ ದನ್ 1 ಇರಬೇಕು ಅಂತ ಆಗತ್ತೆ. ದ ಗೋಲ್ ಆಫ್ ದ ಮ್ಯಾನೇಜ್ಮೆಂಟ್ ಶುಡ್ ಬಿ ಸಚ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಆರ್ ಬೆನಿಫಿಟೆಡ್. ಆಗ್ಲೇ ಹೇಳಿದೆಲ್ಲ ಏನಂತ, ಇಲ್ಲಿ ಮ್ಯಾನೇಜ್ಮೆಂಟ್ ಜಾಸ್ತಿ ಫೋಕಸ್ ಎದ್ರ ಮೇಲೆ ಮಾಡ್ತೈತೆ ಅಂದ್ರೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅನ್ನು ತನ್ನ ಗಣನೆಗೆ ತಗೊಂಡು ಎಲ್ಲರಿಗೂ ಬೆನಿಫಿಟ್ ಆಗಿರ್ಬೇಕು, ಆ ರೀತಿ ವಿಚಾರಗಳು ಅಥವಾ ಪಾಲಿಸೀಸ್ ನ ಇದು ಇಟ್ಕೊಳ್ತದೆ. ಫೈನಾನ್ಷಿಯಲ್ ಆಕ್ಷನ್ ದಟ್ ಹ್ಯಾಸ್ ಅ ಪಾಸಿಟಿವ್ NPV, ನೆಗೆಟಿವ್ ಇರಬಾರ್ದು. ಓಕೆ, ಪಾಸಿಟಿವ್ ಇರಬೇಕು, ಅಂದ್ರೆ ಮೋರ್ ದನ್ 1 ಇರಬೇಕು. ಕ್ರಿಯೇಟ್ಸ್ ವೆಲ್ತ್ ಫಾರ್ ಸ್ಟೇಕ್ ಹೋಲ್ಡರ್ಸ್ ಅಂಡ್ ದೇರ್ ಫೋರ್ ಈಸ್ ಡಿಸೈರಬಲ್. Then the wealth will be maximized if NPV criteria is followed in making financial decisions. Wealth ಯಾವಾಗ ಮ್ಯಾಕ್ಸಿಮೈಸ್ ಆಗುತ್ತೆ? NPV criteria, net present value criteria. ಇದ್ರ ಮೇಲೆ ಒಂದು ದೊಡ್ಡ ಚಾಪ್ಟರ್ ಇದೆ ನಿಮ್ಗೆ, ಕ್ಯಾಪಿಟಲ್ ಬಜೆಟಿಂಗ್ ಅಂತ. ಆಮೇಲೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಇನ್ನೊಂದು ಚಾಪ್ಟರ್ ಇದೆ. ಸೆಕೆಂಡ್ ಚಾಪ್ಟರ್ ಇಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. There also you calculate NPV, and in capital budgeting also you calculate NPV. Okay, so NPV ನ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಕಲಿತೀರಿ. ಪಕ್ಕಾ ಪರ್ಫೆಕ್ಟ್ ಮಾಡಿ ಕೈ ಬಿಡ್ತೇನೆ ನಿಮ್ಗೆ. ಓಕೆ, ಸೊ wealth maximization, the wealth will be maximized if NPV criteria is followed. Okay, NPV is the difference between, ಏನೇನ್ ಡಿಫರೆನ್ಸ್ ಹೇಳ್ರಿ ಆಗ್ಲೇ ಹೇಳಿದ್ದೆಲ್ಲ ನಾನು, it is the difference between benefits and ಕಾಸ್ಟ್. ಕಾಸ್ಟ್ ಅಂದ್ರೆ ನೀವು ಹಾಕಿರುವ ದುಡ್ಡು, ಬೆನಿಫಿಟ್ ಅಂದ್ರೆ ಹಾಕಿ ಗಳಿಸಿರುವಂತ ದುಡ್ಡು. ಓಕೆ, ಕಾಸ್ಟ್ ಈಸ್ ದ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ದಟ್ ಈಸ್ ಮೇಡ್ ಬೈ ದ ಕಂಪನಿ, ಅಂಡ್ ಬೆನಿಫಿಟ್ಸ್ ಆರ್ ದ ಪ್ರಾಫಿಟ್ಸ್, ದ ರಿಟರ್ನ್ಸ್, ರೈಟ್? ಎವ್ರಿ ಇಯರ್ ಏನ್ ಪ್ರಾಫಿಟ್ ಗಳಿಸ್ತಾ ಬರ್ತದಲ್ಲ ಅದಕ್ಕೆ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಮತ್ತೆ ಬೆನಿಫಿಟ್ ನ ಕಂಪೇರ್ ಮಾಡ್ತೀವಿ ಅಥವಾ ಡಿಫ್ರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಹೇಗೆ? ಪ್ರೆಸೆಂಟ್ ವ್ಯಾಲ್ಯೂ ನಲ್ಲಿ ಕನ್ವರ್ಟ್ ಮಾಡಿ. ಅದಕ್ಕೆ present value of benefits, if it is more than present value of cost, then it is positive. If the present value of benefits is less than the cost, ಅಂದ್ರೆ ನೀವು ಹಾಕಿರೋ ದುಡ್ಡು ಜಾಸ್ತಿ ಇದೆ, ಬಂದಿರೋದು ಕಡಿಮೆ ಇದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ನೆಗೆಟಿವ್ ಇದ್ರೆ ಉಪಯೋಗ ಆಗುದಿಲ್ಲ. ಪಾಸಿಟಿವ್ ಅಲ್ಲಿ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ, ರೈಟ್? ಸೊ ಪಾಯಿಂಟ್ಸ್ ಇನ್ ಫೇವರ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಯಾಕೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ನಮ್ಗೆ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ನೋಡೋಣಂತೆ. ಓಕೆ, ಇನ್ ಫೇವರ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೇಳ್ತಾ ಇದ್ದೀನಿ. ಏನು ಇಷ್ಟೊತ್ತಿನವರೆಗೂ ನೀವು ಇನ್ ಫೇವರ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ನೋಡಿದ್ರಿ, ಅಗೇನ್ಸ್ಟ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ನೋಡಿದ್ರಿ. ನೌ ವಿ ಆರ್ ಡೀಲಿಂಗ್ ವಿತ್ ದ ಪಾಯಿಂಟ್ಸ್ ವಿಚ್ ಆರ್ ಇನ್ ಫೇವರ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇಟ್ ಕನ್ಸಿಡರ್ಸ್ ದ ಕಾನ್ಸೆಪ್ಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಅಂದ್ರೆ
ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡುತ್ತೆ. ಎವ್ರಿ ರುಪಿ ಇಸ್ ಗೋಯಿಂಗ್ ಟು ಬಿ ಡಿಸ್ಕೌಂಟೆಡ್. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನ ಇಟ್ಕೊಂಡು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ, PV ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇಟ್ ಟೇಕ್ಸ್ ಕೇರ್ ಆಫ್ ದ ಇಂಟ್ರೆಸ್ಟ್ ಆಫ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅನ್ನು ಗಣನೆಗೆ ತಗೊಂಡು ಕಾನ್ಫಿಡೆನ್ಸ್ ತಗೊಂಡು ಎಲ್ಲರಿಗೂ ಬೆನಿಫಿಟ್ ಆಗುವಂಗೆ ನೋಡುವಂತ ಕಾನ್ಸೆಪ್ಟ್ ಇದು. It considers the impact of risk factor. It takes into account the risk factor also. ಯಾವ ಪ್ರಾಜೆಕ್ಟ್ ಅಲ್ಲಿ ರಿಸ್ಕ್ ಇದೆ ಅದನ್ನ ಕೈ ಬಿಡಬೇಕು ಅಥವಾ ಅದನ್ನ ತಗೊಳ್ಳಿಕ್ಕೆ ಆಗ್ತಿದ್ರೆ ಅದನ್ನ ಫೇಸ್ ಮಾಡುವಂತ ಅಬಿಲಿಟಿ ಇದ್ರೆ ಇಟ್ ವಿಲ್ ಟೇಕ್ ಇನ್ ಟು ಅಕೌಂಟ್. ಓಕೆ, ಸೊ ರಿಸ್ಕ್ ಫ್ಯಾಕ್ಟರ್ ನ ನೋಡಿ ಪ್ರಾಜೆಕ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಅನ್ನ ತಗೊಳ್ಳೋದು. ದೆನ್ ಇಟ್ ಇಂಪ್ಲೈಸ್ ಲಾಂಗ್ ರನ್ ಸರ್ವೈವಲ್ ಅಂಡ್ ಗ್ರೋತ್ ಆಫ್ ದ ಫರ್ಮ್. ಬರೀ ಶಾರ್ಟ್ ವಿಷನ್ ಅಲ್ಲಿ ಇರಲ್ಲ, ಲಾಂಗರ್ ವಿಷನ್ ಅನ್ನ ಇಟ್ಕೊಂಡು ಬಹಳ ದೂರದೃಷ್ಟಿ ಇಟ್ಕೊಂಡು ಅಲ್ಲಿವರೆಗೂ ಸಕ್ಸಸ್ಫುಲಿ ರನ್ ಆಗುವಂತ ಕೆಲಸಗಳನ್ನ ಕೈಗೆತ್ಕೊಳ್ಳೋದು, ಗ್ರೋತ್ ಆಫ್ ದ ಕಂಪನಿ ಮಾಡ್ಬೇಕನ್ನುವಂತ ಇಂಟೆನ್ಷನ್ ಇಟ್ಕೊಳ್ಳೋದು. ಇಟ್ ಲೀಡ್ಸ್ ಟು ಮ್ಯಾಕ್ಸಿಮೈಸಿಂಗ್ ದ ಸ್ಟೇಕ್ ಹೋಲ್ಡರ್ಸ್ ಯುಟಿಲಿಟಿ, ದಟ್ ಈಸ್ ವ್ಯಾಲ್ಯೂ ಮ್ಯಾಕ್ಸಿಮೈಸೇಷನ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. So ultimately, who are the owners of the company? Equity shareholders of the company are the owners. Then the company has to maximize the wealth of the shareholders. Company shareholders the wealth and maximize madak bantu andre automatically company's wealth will also be maximized. Okay, adike equity shareholders the wealth maximization ಮಾಡುವಂತದ್ದು ಕೂಡ ಇಲ್ಲಿ main focus ಆಗಿರುತ್ತೆ through increase in the stock price per share. Our wealth ಹೆಂಗ್ maximize ಆಗ್ತ್ರಿ? ಇಕ್ವಿಟಿ ಶೇರ್ ಹೋಲ್ಡರ್ಸ್ ವೆಲ್ತ್ ಹೆಂಗ್ ಮ್ಯಾಕ್ಸಿಮೈಸ್ ಆಗುತ್ತಂದ್ರೆ ಅವರಲ್ಲಿ ಇರುವಂತ ಶೇರ್ಸ್ ಇರ್ತಾವಲ್ಲ ಅದರದ್ದು ಸ್ಟಾಕ್ ಪ್ರೈಸ್ ಮ್ಯಾಕ್ಸಿಮೈಸ್ ಮಾಡೋದ್ರಿಂದ ವೆಲ್ತ್ ಆಫ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಆಲ್ಸೋ ಬಿ ಮ್ಯಾಕ್ಸಿಮೈಸ್ಡ್. ಓಕೆ, ಸೊ ಅದಕ್ಕೆ ಇವು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗ್ತಾವ್ರಿ. ನೆಕ್ಸ್ಟ್ ಬಂತು ಪಾಯಿಂಟ್ಸ್ ಅಗೇನ್ಸ್ಟ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, ಸೊ ಪಾಯಿಂಟ್ಸ್ ಇಷ್ಟೊತ್ತಿನವರೆಗೂ ಇನ್ ಫೇವರ್ ಆಫ್ ನೋಡಿದ್ವಿ, ಇಲ್ಲಿ ಅಗೇನ್ಸ್ಟ್ ನೋಡ್ತೀವಿ. ಯಾವ್ಯಾವ್ದ್ರಿ? ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೆ ಅನ್ಫೇವರಬಲ್ ಪಾಯಿಂಟ್ಸ್ ಅಥವಾ ಅಗೇನ್ಸ್ಟ್ ಪಾಯಿಂಟ್ಸ್ ಯಾವ್ದ್ರಿ? ಇಟ್ ಈಸ್ ಅ ಪ್ರಿಸ್ಕ್ರಿಪ್ಟಿವ್ ಐಡಿಯಾ. ಅಂದ್ರೆ ಎಲ್ಲೂ ನಮ್ಗೆ ಡಿಸ್ಕ್ರೈಬ್ ಮಾಡಿ ಬಹಳ ಚೆನ್ನಾಗಿ ಎಲಾಬ್ರೇಟ್ ಮಾಡಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಹೇಗೆ ಏನು ಅಂತ ಇಲ್ಲ. ಪ್ರಿಸ್ಕ್ರಿಪ್ಟಿವ್ ಅಲ್ಲಿ ಬಹಳ ಶಾರ್ಟ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ನಮ್ಗೆ ಸಿಗುತ್ತೆ. ಹಾಗಾಗಿ ಇಟ್ ಸಫರ್ಸ್ ಫ್ರಾಮ್ ಪ್ರಿಸ್ಕ್ರಿಪ್ಟಿವ್ನೆಸ್. ಓಕೆ, ಇಟ್ ಮೇ ನಾಟ್ ಬಿ ಸೋಷಿಯಲಿ ಡಿಸೈರಬಲ್. ಇದು ಐಡಿಯಾ ಇಟ್ಕೊಂಡು ಎಲ್ಲಾ ಕಡೆ ಎಲ್ಲಾರನ್ನೂ ಉದ್ಧಾರ ಮಾಡೋಣ ಅಂದ್ಕೊಂಡ್ ಬಿಟ್ರೆ ಎಲ್ಲಾ ಕಂಪನಿಗಳಿಗೆ ಅದು ಸಾಧ್ಯ ಆಗುದಿಲ್ಲ. ಸೊ ಸೋಷಿಯಲಿ ಡಿಸೈರಬಲ್ ಇಲ್ಲ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಇಟ್ ಈಸ್ ಆಲ್ಸೋ ಲಿಮಿಟೇಷನ್ ಆಫ್ ದಿಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇಟ್ ಮೇ ಫೇಸ್ ಡಿಫಿಕಲ್ಟೀಸ್ ವೆನ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ ಸಪರೇಟೆಡ್. ನೋಡ್ರಿ ಏನಾಗತ್ರಿ, ಡಿಫಿಕಲ್ಟೀಸ್ ಬರುತ್ತೆ ಯಾವಾಗ ಓನರ್ಸ್ ಬೇರೆ ಮತ್ತೆ ಮ್ಯಾನೇಜ್ಮೆಂಟ್ ನವ್ರು ಬೇರೆ ಅಂತಿದ್ದಾಗ. ಅವ್ರು ಓನರ್ಸ್ ಇದ್ದವರು ತಮಗೆ ರಿಟರ್ನ್ ಜಾಸ್ತಿ ಬರ್ಲಿ, ಡಿವಿಡೆಂಡ್ ದೇ ಎಕ್ಸ್ಪೆಕ್ಟ್ ಮೋರ್ ರೇಟ್ ಆಫ್ ಡಿವಿಡೆಂಡ್ ಫ್ರಮ್ ದ ಕಂಪನಿ, ದಟ್ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಡಿಕ್ಲೇರ್ ಹೈಯರ್ ರೇಟ್ ಆಫ್ ಡಿವಿಡೆಂಡ್ ಎವ್ರಿ ಇಯರ್ ಅಂತ ಎಕ್ಸ್ಪೆಕ್ಟೇಷನ್ ಯಾರು ಮಾಡ್ತಾರೆ? ಓನರ್ಸ್ ಮಾಡ್ತಾರೆ. ವೇರ್ ಆಸ್ ದ ಮ್ಯಾನೇಜ್ಮೆಂಟ್ ಥಿಂಕ್ಸ್ ಆಫ್ ರಿಟೈನಿಂಗ್ ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್, ಅನ್ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ, ನಿಮಗೆ ಗೊತ್ತಿದೆ. ಉಳಿದಿರುವಂತಹ ಪ್ರಾಫಿಟ್ ಅಲ್ಲಿ ಎರಡು ಪಾರ್ಟ್ ಮಾಡ್ತಾರೆ. ಒನ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ಸ್, ರೈಟ್? ಸೊ ಡಿವಿಡೆಂಡ್ ಫಾರ್ಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು ಒಂದು ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್, ವಿ ಕಾಲ್ ಇಟ್ ಆಸ್. ಇನ್ನೊಂದು ಅನ್ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್ ಅಂತಂದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಏನ್ ಹೇಳ್ತೀವಲ್ಲ, ರಿಸರ್ವ್ಸ್ ಅಂತ ಹೇಳ್ತೀವಲ್ಲ, that is retained by the company. So management ನವರು ಕಂಪನಿ ಕಡೆ ಜಾಸ್ತಿ ರಿಟರ್ನ್ ಮಾಡಕ್ಕೆ ಮೋರ್ ಫೋಕಸ್ ಮಾಡ್ತಾರೆ, ವೇರ್ ಆಸ್ ಓನರ್ಸ್ ನಮಗ್ ಕೊಡ್ಲಿ ಜಾಸ್ತಿ ಅಂತ ಅವ್ರು ಫೋಕಸ್ ಮಾಡ್ತಾರೆ, ರೈಟ್? ಅವ್ರು ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರಿಬ್ಬರ ಮಧ್ಯೆ ಜಗಳ ತಂಟೆ ಬರಬಹುದು ಈ ಕಾನ್ಸೆಪ್ಟಿನಗೋಸ್ಕರ ಅಂತ. ಓಕೆ, ದೇರ್ ಈಸ್ some controversy as to whether the objective is to maximize the shareholders wealth or the wealth of the firm. ಸಾಕಷ್ಟು ಸಲ ಏನಾಗತ್ರಿ, ಈ ಕಾಂಟ್ರವರ್ಸಿ ಬರುತ್ತೆ. ಏನಂದ್ರೆ ಶೇರ್ ಹೋಲ್ಡರ್ಸ್ ವೆಲ್ತ್ ಮ್ಯಾಕ್ಸಿಮೈಸ್ ಮಾಡ್ಬೇಕು, ಏನ್ ಕಂಪನಿ ವೆಲ್ತ್ ಮ್ಯಾಕ್ಸಿಮೈಸ್ ಮಾಡ್ಬೇಕು ಅಂತ. ಕಂಪನಿ ವೆಲ್ತ್ ಮ್ಯಾಕ್ಸಿಮೈಸ್ ಮಾಡೋದ್ರಾಗ ಇದು ಒಂದು ಕಾನ್ಸೆಪ್ಟ್, ಡಿಸ್ಟ್ರಿಬ್ಯೂಟಬಲ್ ಅನ್ಡಿಸ್ಟ್ರಿಬ್ಯೂಟಬಲ್ ಪ್ರಾಫಿಟ್ ಅಂತ ಏನ್ ಬರುತ್ತಲ್ಲ, ಪ್ರಾಫಿಟ್ ಅನ್ನ ನಮ್ಮ ಹತ್ರ ಜಾಸ್ತಿ ಇಟ್ಕೋಬೇಕು ಅಥವಾ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಫಾರ್ಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಜಾಸ್ತಿ ಮಾಡ್ಬೇಕು ಅನ್ನುವಂಥದ್ದು ಬರುತ್ತಲ್ಲ, ಅಲ್ಲಿ ಇಬ್ಬರ ಮಧ್ಯೆ ಜಗಳ ಬರುತ್ತೆ, ಮ್ಯಾನೇಜ್ಮೆಂಟ್ ಮತ್ತೆ ಓನರ್ಶಿಪ್ ಮಧ್ಯೆ ಡಿಫಿಕಲ್ಟೀಸ್ ಫೇಸ್ ಆಗ್ಬಹುದು. ಹಾಗಾಗಿ ಇಲ್ಲಿ ಕ್ಲಿಯರ್ ಆಗಿ ಎಲ್ಲೂ ಹೇಳಿಲ್ಲ ಏನಂತ, ವೆದರ್ ಟು ಮ್ಯಾಕ್ಸಿಮೈಸ್ ದ ಶೇರ್ ಹೋಲ್ಡರ್ಸ್ ಪ್ರಾಫಿಟ್ ಆರ್ ಮ್ಯಾಕ್ಸಿಮೈಸ್ ದ ವೆಲ್ತ್ ಆಫ್, ರೈಟ್? ವೆಲ್ತ್ ಆಫ್ ಕಂಪನಿ. ವೆಲ್ತ್ ಯಾರ್ದು? ಪ್ರಾಫಿಟ್ ಅಲ್ಲ, ವೆಲ್ತ್ ಆಫ್ ಶೇರ್ ಹೋಲ್ಡರ್ಸ್ ಅನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಅಥವಾ ವೆಲ್ತ್ ಆಫ್ ಕಂಪನಿ ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನೋದು ಎಲ್ಲೂ ಕ್ಲಿಯರ್ ಕಟ್ ಆಗಿ ಇಲ್ಲ. ಅದಕ್ಕೆ ಇವೆಲ್ಲ ಏನ್ರಿ ಡ್ರಾಬ್ಯಾಕ್ಸ್ ಅಥವಾ ಲಿಮಿಟೇಷನ್ಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಒಂದು ಫಸ್ಟ್ ಒನ್ ಕಲ್ತ್ರಿ, what are the basic objectives? Profit maximization, wealth maximization. Argument in favor of, against profit maximization,
argument in favor of and against wealth maximization. ಅದನ್ನು ಕಲ್ತ್ವಿ. Now the next one is other objectives. ಕಂಪನಿ ಬರೀ ಅವ ಎರಡು ಆಬ್ಜೆಕ್ಟಿವ್ ಇರುವುದಿಲ್ಲ. Apart from those basic objectives ಅಥವಾ main objectives, other objectives are also there. What are those? To protect liquidity and solvency of the firm, right? So company ಗೆ ಯಾವಾಗಲೂ liquidity ಇರಬೇಕು. Liquidity ಅಂದ್ರೆ the ability of the company to convert it into cash, right? Convert the assets into cash. ಸೊ ಕಂಪನಿಗೆ ಯಾವಾಗ ಬೇಕು ಅವಾಗ ಅಂದಾಗ ಇದು ಕ್ಯಾಶ್ ಫಾರ್ಮ್ ಅಲ್ಲಿ ದುಡ್ಡನ್ನ ಕನ್ವರ್ಟ್ ಮಾಡಕ್ಕೆ, ಕ್ಯಾಶ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಕ್ಕೆ, ಇರುವಂತ ಅಸೆಟ್ಸ್ ನ ಕನ್ವರ್ಟ್ ಮಾಡಕ್ಕೆ ಎಬಿಲಿಟಿ ಇರ್ತದಲ್ಲ, ಅದಕ್ಕೆ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಅಂದ್ರೆ ದಿನಂಪ್ರತಿ ಖರ್ಚು ಮಾಡ್ಲಿಕ್ಕೆ ಬೇಕಾಗಿರುವಂತದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತಾನು ಹೇಳ್ತೀವಿ. ಅದು ಯಾವಾಗ್ಲೂ ಇದ್ರ ಹತ್ರ ಸಫಿಶಿಯಂಟ್ ಆಗಿ ಇರಬೇಕು. ಓಕೆ, ಸಾಲ್ವೆನ್ಸಿ ಮುಂದೆ ಬರುವಂತದ್ದು ರಿಸ್ಕ್ ಎಬಿಲಿಟಿ ಟು ಫೇಸ್ ದ ರಿಸ್ಕ್, right, in the days to come, the ability of the company to face the risk. Okay, adu kuda ಚೆನ್ನಾಗಿರಬೇಕು. To utilize the available financial resources, ಇರುವಂತ ಫಿನಾನ್ಷಿಯಲ್ ರಿಸೋರ್ಸ್ ನ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಅಲ್ಲಿ ಯುಟಿಲೈಸ್ ಮಾಡೋದು ಕೂಡ ಆಬ್ಜೆಕ್ಟಿವ್ ಹೌದು. ಟು ಪ್ರಮೋಟ್ ದ ಸೋಷಿಯಲ್ ವೆಲ್ಫೇರ್, ಸೊ ಸೋಷಿಯಲ್ ವೆಲ್ಫೇರ್ ಮಾಡುವಂತದ್ದು ಕೂಡ ಕಂಪ್ನಿದು ಆಬ್ಜೆಕ್ಟಿವ್ಸ್ ಅಲ್ಲೇ ಬರುತ್ತೆ. ಟು ಬಿಲ್ಡ್ ಅಪ್ adequate resources for financing growth and expansion. ಇದ್ರ ಹತ್ರ ಕ್ರೆಡಿಟ್ ಅಬಿಲಿಟಿನೂ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಯಾವಾಗ ಗ್ರೋ ಮಾಡ್ಬೇಕನ್ನತ್ತಲ್ಲ, ಎಕ್ಸ್ಪಾಂಡ್ ಮಾಡ್ಬೇಕು, ಡೈವರ್ಸಿಫೈ ಮಾಡ್ಬೇಕು ಅನ್ನತ್ತಲ್ಲ, ಅವಾಗ ಇದಕ್ಕೆ ಈಸಿಲಿ ಕ್ಯಾಶ್ ಅನ್ನ ರೈಸ್ ಮಾಡುವಂತ ಅಬಿಲಿಟಿ ಇದರಲ್ಲಿ ಇರ್ಬೇಕಾಗತ್ತೆ. ಓಕೆ, ಸೊ ದ ಲಾಸ್ಟ್ ಒನ್ ಈಸ್ ಟು ಎನ್ಶೂರ್ ಅ ಫೇರ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಅನ್ನ ಪ್ರಾಪರ್ ಆಗಿ ಕೊಡಬೇಕು. ರಿಟರ್ನ್ ಅನ್ನು ಕಡಿಮೆ ಕೊಟ್ರೆ ಶೇರ್ ವ್ಯಾಲ್ಯೂ ಕೊಲ್ಯಾಪ್ಸ್ ಆಗುತ್ತೆ. ಅದಕ್ಕೆ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಅನ್ನ ಜಾಸ್ತಿ ಕೊಟ್ರೆ ಶೇರ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅದು ಕೂಡ ಇದರದ್ದು ಅದರ್ ಆಬ್ಜೆಕ್ಟಿವ್ಸ್ ಅಲ್ಲಿ ಬರುತ್ತೆ. ಹಿಯರ್ ವಿ ಕನ್ಕ್ಲೂಡ್ ಎಲ್ಲಾ ಆಬ್ಜೆಕ್ಟಿವ್ಸ್ ಅನ್ನ ಕಲ್ತ್ರಿ. ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಕ್ವೆಶನ್, ಫೀಲ್ ಫ್ರೀ ಟು ಕಮೆಂಟ್ ಇಟ್. ಓಕೆ, ಸೊ ಏನಾದ್ರು ಕ್ವೆಶನ್ ಕೇಳೋದಿದ್ರೆ ಕೇಳ್ರಿ. ಮತ್ತೆ ಮುಂದೆ ಬರುವಂತ ಕಾನ್ಸೆಪ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಇನ್ ಮುಂದೆ ಬರುವಂತ ಕ್ಲಾಸ್ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ. ಓಕೆ, ಸೊ ನೌ ಐ ಕನ್ಕ್ಲೂಡ್ ದ ಕ್ಲಾಸ್. ಥ್ಯಾಂಕ್ ಯು.